ಏನಂತ ಹೇಳಿ ನಿಮ್ ಕ್ಯೂರಿಯಾಸಿಟಿ ಕೇಳ್ತಾನೆ ಇರ್ತೀರಿ ಇವತ್ತೆಲ್ಲ. ಕ್ವಶನ್ ಮೇಲೆ ಕ್ವಶನ್. ಬಟ್ ಖುಷಿ ಅನ್ಸುತ್ತೆ ನಿಮ್ ಬಗ್ಗೆ, ನಿಜವಾಗ್ಲು ಪ್ರೊಡ್ಯೂಸರ್ ಬಗ್ಗೆ ಕಾಳಜಿ. ಸರ್ ದುಡ್ಡು ಬಂತ, ಸರ್ 2 ಪಿಕ್ಚರ್ ರಿಲೀಸ್ ಆಗ್ತಿದೆ, ನಿಮ್ ಕತೆ ಏನು? ನಿಮ್ಗೆ ಅದಂತೂ ಚೆನ್ನಾಗಿ ಗೊತ್ತಾಗಿದೆ. ಯಾಕಂದ್ರೆ ನಿರ್ಮಾಪಕರಿದ್ರೆ, ಇಂಡಸ್ಟ್ರಿ ಇದ್ರೆ, ನೀವು ಇರ್ತೀರ, ನಾವು ಇರ್ತೀವಿ, ಎಲ್ಲರೂ ಇರ್ತಾರೆ. ಗುಡ್, ವೆರಿ ಗುಡ್. ಅದಕ್ಕೆ ಎಲ್ಲರನ್ನ ಕೇಳ್ಕೊಳ್ಳೋದು ಒಂದೇ ಏನಂದ್ರೆ, ಖಂಡಿತ ಯಾಕಂದ್ರೆ ಹೇಳಿ ರಿವ್ಯೂಸ್ ಬರಬೇಕು. ಆಕ್ಚುಲಿ ಸಿನಿಮಾಗಳ ಬಗ್ಗೆ ಖಂಡಿತ ಬರಬೇಕು, ಅದು ಬಹಳ ಒಳ್ಳೇದು. ಏನ್ ಹೇಳಿ ಅಲ್ಲಿ ಇಲ್ಲಿ ನಮ್ಮನ್ನು ಕಾಲು ಹೇಳೋದು, ಇದು ಸರಿ ಇಲ್ಲ, ತಪ್ಪು ಅಂತ ಹೇಳ್ಬೇಕು. ಬಟ್ ಅದೇ ಆಕ್ಚುಲಿ ಏನೋ ಒಂದು ಇದು ಹಾಳು ಮಾಡೋ ತರ ಆಗಬಾರ್ದು. ಆಕ್ಚುಲಿ ಏನ್ ಹೇಳಿ ಆ ಒಂದು ಇದು ಎಲ್ಲರಿಗೂ ಬೇಕು ಆಕ್ಚುಲಿ, ಅಲ್ವಾ? ಏನ್ ಹೇಳಿ ನನ್ನ ರಿವ್ಯೂನೇ ಜನಗಳ ರಿವ್ಯೂ. ನಾನು ಹೇಳಿದ್ನಲ್ಲ ಪಿಕ್ಚರ್ದು ಅಷ್ಟಿಷ್ಟೆಲ್ಲ ಬೈದಿರೋದು ನಮ್ಗೆ. ನನಗೆ ಅನ್ನಿಸ್ತು ಯಾಕಾರ ಪಿಕ್ಚರ್ ಮಾಡಬೇಕು ಅಂತ. ನೀವು ನಂಬಲ್ಲ, ಈ ಮಾಸ್ ಜನಕ್ಕೆ ಪಿಕ್ಚರ್ ತೋರಿಸ್ರೆ ಕರೆಕ್ಟಾಗಿ ಹೇಳ್ಬಿಡ್ತಾರೆ ಅನ್ಬಿಟ್ಟು ನಾನು ಒಂದು 15-20 ಜನ ನನಗೆ ಗೊತ್ತಿಲ್ದೇನೆ, ಯಾರೋ ಆಟೋ ಡ್ರೈವರ್ಸ್, 1 ಜನ ವರ್ಕರ್ಸ್, ಅವ್ರನ್ನ ಕರೆಸ್ಬಿಟ್ಟು ನಾನ್ ಕರೆದಿರೋದಲ್ಲ ನೀನೇ ತೋರಿಸು ಅಂತ ಪಿಕ್ಚರ್ ತೋರಿಸಿ ನನ್ನ ಫ್ರೆಂಡ್ ಒಬ್ಬನಿಗೆ ಅವನ ಹತ್ರ ಒಪಿನಿಯನ್ ಕೇಳಿದೆ. ಅವನಿಗೆ ತಲೆ ಕೆರ್ಕೊಂಡ್ ಬಂದ, ಏನು ಇವ್ರಿಗೆಲ್ಲ ಇಷ್ಟ ಆಗುತ್ತೆ ಅಟ್ಲೀಸ್ಟ್ ಅಂದ್ರೆ, ಉಪ್ಪಿ ಯಾಕಮ್ಮ ಈ ತರ ಸಿನಿಮಾ ಮಾಡಿದ್ಯಾ ಅಂತ ಕೇಳಿದ್ರು. ಏನಂತೀರಾ? ಒಂದ್ ಹೇಳ ನಿಮಗ್ ಸತ್ಯ, ನನ್ನ ಪ್ರಕಾರ ಆಡಿಯನ್ಸ್ ಯಾವತ್ತೂ ತಪ್ಪೇ ಮಾಡಲ್ಲ. ನನ್ನ ಪ್ರಕಾರ ಅವ್ರು ಯಾವತ್ತೂ ಅಲ್ಟಿಮೇಟ್ ಜಡ್ಜ್. ಅವ್ರ ಕಡೆಯಿಂದ ಬರೋ ಇದೆಯಲ್ಲ 100% ಅದನ್ನ ನಾವು ಒಪ್ಕೊಳ್ಳೇಬೇಕು. ಏನ್ ಹೇಳಿ, ಅದೇ ಅಲ್ಟಿಮೇಟ್ ಶಾಶ್ವತ. ಯಾವಾಗ್ಲೂ ಅಷ್ಟೇ ಕಂಟೆಂಟ್ ನಾವೇನು ಆನೆಸ್ಟ್ ಆಗಿ ವರ್ಕ್ ಮಾಡಿರ್ತೀವಿ, ಆಮೇಲೆ ಜನ ಯಾವ ತರ ರಿಸೀವ್ ಮಾಡ್ತಾರೆ ಅವ್ರ ಒಪಿನಿಯನ್. ಎಲ್ಲ ಟೈಮು ಎಲ್ಲರೂ ಸಕ್ಸಸ್ಫುಲ್ ಆಗಕ್ಕಾಗಲ್ಲ ಅಲ್ವಾ? ಆಗಕ್ಕಾಗತ್ತಾ? ಏನು ಏಳು ಬೇಳು ಇರಲೇಬೇಕು ಜೀವನ ಅಂದ್ರೆ. ಬಟ್ ಆತರ, ಬಟ್ ಆಲ್ವೇಸ್ ವಿ ಶುಡ್ ರೆಸ್ಪೆಕ್ಟ್ ನಮ್ಮ ಆಡಿಯನ್ಸ್ನ, ನಮ್ಮ ಪ್ರೇಕ್ಷಕ ಮಹಾಪ್ರಭು ನಾವು ಇದು ಮಾಡ್ಲೇಬೇಕು. ಆ ಕಾನ್ಫಿಡೆನ್ಸ್ ಅಲ್ಲೇ ಸಿನಿಮಾ ಮಾಡಿದೀವಿ. ಅವ್ರು ಯಾರೋ ಹೇಳಿದ್ರು ಕನ್ಫ್ಯೂಸ್ ಮಾಡ್ತಾರೆ ಅಂತ. ಸತ್ಯ ಹೇಳ, ನಾನು ಎಷ್ಟು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂದ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ. ನನ್ನ ಜೊತೆ ಒಂದು ಸಿನಿಮಾ ವರ್ಕ್ ಮಾಡಿ ಗೊತ್ತಾಗುತ್ತೆ, ಇದು ಅರ್ಥ ಆಗತ್ತಾ, ಈ ಡೈಲಾಗ್ ಅರ್ಥ ಆಗತ್ತಾ, ಈ ಶಾಟ್ ಅರ್ಥ ಆಗತ್ತಾ, ಇದನ್ನೇ 100 ಸತಿ ಯೋಚನೆ ಮಾಡ್ತೀನಿ. ಅದ್ರ ಮೇಲೂ ಕನ್ಫ್ಯೂಸ್ ಆದ್ರೆ ನಾನೇನು ಮಾಡಕ್ಕಾಗಲ್ಲ. ಯಾಕೆ ಈಗಲೇ ಪೇಮೆಂಟ್ ಇಸ್ಕೊಳ್ಳೋಣ ಅಂತಲ್ಲ? ಕೊಲೆ ಇದ್ದೀರಿ ನೀವು ಸರ್. ಪಾರ್ಟ್ 2 ಸೇರಿ ಮಾತಾಡ್ಬಿಡಿ ಸರ್ ಅಂತ ಡಿಸ್ಕೌಂಟ್. ಅವಾಗ ನೋಡಿ ಇಲ್ಲಿ ಪ್ರೊಡ್ಯೂಸರ್, ನೀವು ಪಾರ್ಟ್ 2 ಅಂದ್ರೆ ಡಿಸ್ಕೌಂಟ್ ಹೋಗ್ತಾರೆ. ಯಾಕೆ ಬೇಕು ಇವೆಲ್ಲ? ಬೇಡ ಬಿಡಿ. ಏನಕ್ಕೆ ಬೇಕಾ? ನೀವು ಈ ಪಿಕ್ಚರ್ ನೋಡಿದ್ರ ಮೇಲೆ ಸೇರ್ತೀವಲ್ಲ ಸಕ್ಸಸ್ ಮೀಟ್ಗೆ, ಅವಾಗ ಮಾತಾಡೋಣ. ಓಕೆ, ಓಕೆನಾ? ಸಾಕಲ್ಲ ಏನಿದು, ಒಳ್ಳೆ ಇಲ್ಲೇ ಮನೆಯವ್ರ ತರ ಎದುರೆದ್ರೆ ಕೂತ್ಕೊಂಡ್ಬಿಟ್ಟಿದೀವಿ, ಮಾತಾಡ್ತಾನೆ ಇರೋಣ ಅಂತ. ಓ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು